ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಶುಭೋದಯ. ಬೆಳಗ್ಗೆ 5:40 ಆಗಿದೆ ಟೈಮ್. ಈಗ ಇನ್ನೂ ಕತ್ಲೆ ಆಗಿದೆ. ಎಲ್ಲರೂ ಮಲ್ಕೊಂಡಿದ್ರು. ಸೊ ನನಗೆ ಎಚ್ಚರ ಆಯಿತು, ನಾನು ಎದ್ದೆ. ನನ್ನ ಮಗ ಇನ್ನೂ ಮಲ್ಕೊಂಡಿದ್ದಾನೆ. ಎಲ್ಲರೂ ಮಲ್ಕೊಂಡಿದ್ರು. ನನಗೆ ಯಾಕೋ ನಿದ್ದೆ ಬರಲಿಲ್ಲ, ಎಚ್ಚರ ಆಯಿತು. ಸೊ ಹಾಗಾಗಿ ಎದ್ದೆ ಬೇಗ. ಇವತ್ತು ಸಂಡೇ ನಾನು ಬೆಳಗ್ಗೆಯಿಂದ ರೊಟೀನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನದು ಟೈಮ್ ಬಂದುಬಿಟ್ಟು 6:10 ಆಗಿದೆ. ಕೆಳಗಡೆ ಬಂದು ಹೊರಗಡೆ ನೀರು ಹೊಡೆದು ರಂಗೋಲಿ ಬಿಡಿಸಿ ಮೋಡ ಕವಿತ ವಾತಾವರಣವಿತ್ತು ಇವತ್ತು. ಜಿಟಿ ಸಣ್ಣ ಹನಿ, ಮಳೆ ಹನಿ ಬಿದ್ದಂಗೆ ಅನಿಸ್ತು. ಬಟ್ ಅಷ್ಟು ಬಂದಿಲ್ಲ, ಸ್ವಲ್ಪ ಬಂತು. ಪಾತ್ರೆಗಳೆಲ್ಲ ತೊಳೆದಿಟ್ಟ ನಂತರ ನಮ್ಮ ಡಿಂಪು ಎದ್ದು ಬಂದು ಮೇಲಿಂದ. ಸೊ ಗುಡ್ ಮಾರ್ನಿಂಗ್ ಹೇಳಿದ ನಂತರ ಟೀ ಮತ್ತೆ ಮಾಡಿದ್ರು ಇವತ್ತು. ಕುಡಿದ್ವಿ ಎಲ್ಲರೂ. ಪಾತ್ರೆಗಳು ತೊಳೆದಷ್ಟು ನಮ್ಮ ಅತ್ತೆ ಅವರು ಟೀ ಮಾಡಿದರು. ನನ್ನ ಮಗ ರೈಮ್ಸ್ ನೋಡ್ತಾ ಆಟ ಆಡ್ತಾ ಇದ್ದಾನೆ. ಎಲ್ಲರೂ ಟೀ ಕುಡಿದ್ವಿ. ಸೊ ನನ್ನ ಮಗ ಬೆಳಗ್ಗೆ ಸ್ವಲ್ಪ ಹೊತ್ತು ರೈಮ್ಸ್ ಅಂತ ನೋಡಿದ್ರೆ ಟಿ ವಿ ನೋಡ್ತಾ ಆಟ ಆಡ್ತಿರ್ತಾನೆ ಬೆಳಗ್ಗೆ. ಈ ಕಡೆ ಅವನ ಹಿಂದ್ಗಡೆ ಅವ್ರ ಅತ್ತೆ ಕೂತ್ಕೊಂಡಿದ್ದಾರೆ, ನಮ್ಮ ಮನೆಯವ್ರ ತಂಗಿ ಅವರು. ಹಿಂಗೆ ನೋಡ್ತಾನೆ ನೋಡ್ರಿ ಫ್ರೆಂಡ್ಸ್ ಟಿ ವಿ. ನನ್ನ ಮಗ ಅವನಿಗೆ 2-3 ದಿನ ಆಯಿತು, ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗಿದೆ, ಕೋಲ್ಡ್ ಕಫ್ ಆಗಿದೆ, ಕೆಮ್ಮು ಜ್ವರ. ಸೊ ಹಾಗಾಗಿ ಕೈ ಬಿಡ್ತಾ ಇರಲಿಲ್ಲ. ನಾನು ಎತ್ಕೊಂಡು ಬೆಳಗ್ಗೆ ಕುಂತ್ಕೊಂಡಿದ್ದೆ ಆಟ ಆಡಿಸ್ಕೊಂತ. ಫುಲ್ ತುಂಟ ಇದ್ದಾನೆ, ಸತಾಯಿಸ್ತಾನೆ ನನ್ನ ಮಗ. ಈ ಕಡೆ ಅಡುಗೆ ಮನೆಯಲ್ಲಿ ನಮ್ಮ ಅತ್ತೆ ಅವರು ಪಾತ್ರೆಗಳು ಜೋಡಿಸ್ತಾ ಇದ್ದಾರೆ, ನಾನು ತೊಳೆದಿಟ್ಟಿದ್ದು. ಈ ಕಡೆ ಬೆಳಗ್ಗೆ ಟಿಫನಿಗೆ ಬಂದು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ರು ನಮ್ಮ ಅತ್ತೆ ಅವರು. ಕಟ್ ಮಾಡಿ ಕೊಡ್ತಾಯಿದ್ದೆ ಈರುಳ್ಳಿ, ಅದೆಲ್ಲ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ. ಅವರು ಕುಕ್ಕರ್ ಇಟ್ಟಿದ್ದರು, ಆಲೂಗಡ್ಡೆ ಬೇಯಿಸೋಕೆ ಇಟ್ಟಿದ್ರು. ಈ ಕಡೆ ಚಟ್ನಿಗೆ ಅಂತ ಕೊಬ್ಬರಿ ತೊಗೊಂಡು ಬಂದರು. ಕೊಬ್ಬರಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ನಮ್ಮ ಅತ್ತೆಯವರೇ ಮಾಡಿದ್ರು ಇವತ್ತು. ನನ್ನ ಮಗನ ಎತ್ಕೊಂಡು ಕೂತ್ಕೊಂಡಿದ್ದೆ, ಅವ್ನ ಕೈ ಬಿಡ್ತಾ ಇರಲಿಲ್ಲ, ಸ್ವಲ್ಪ ಆರಾಮಿರಲಿಲ್ಲಲ್ಲ, ಅದಕ್ಕೋಸ್ಕರ ಅವ್ನ ಎತ್ಕೊಂಡು ಕೂತ್ಕೊಂಡಿದ್ದೆ. ನಮ್ಮ ಅತ್ತೆಯವರು ಮಾಡಿದರು. ಆರಾಮಿರಲಿಲ್ಲ ಅವನಿಗೆ ಸ್ವಲ್ಪ. ಕಡೆ ಎಲ್ರಿಗೂ ದೋಸೆ ಮಾಡಿಕೊಟ್ಟೆ. ಎಲ್ಲರೂ ಟಿಫನ್ ಮಾಡ್ತಾಯಿದ್ರು. ಎಲ್ಲರೂ ಮಾಡಿದರು, ನಾನು ಕೂಡ ಮಾಡ್ದಿಲ್ಲ. ಆಮೇಲೆ ದೋಸೆ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ. ಸ್ವಲ್ಪ ಹೊತ್ತು ನನ್ನ ಮಗ ಆಟ ಆಡಿ ಅವನು ಮಾಡಕತ್ತಿದ್ದಿ ಮೂಲೆ ಹುಡುಕ್ತಾನೆ ನನ್ನ ಮಗ ಆಟ ಆಡಲಿಕ್ಕೆ. ಇದ್ದಿದ್ದೆಲ್ಲ ಅದೆಲ್ಲ ಸಾಮಾನುಗಳು ಕಿತ್ತಿ ಆಡಿ ಚಿನ್ನಿ ಪಾಪ ಡಿಂಪು ಬಂದ್ಲು. ಅವ್ಳು ಸ್ಕೂಲ್ ರಜೆ ಇರೋದರಿಂದ ನಮ್ಗೆ ಹೆಲ್ಪ್ ಆಗ್ತಾ ಇದೆ. ಈ ಕಡೆ ಗಂಜಿ ಕುಡಿದ್ಬಿಟ್ಟು ಮಲ್ಕೊಂಡೆ ಸ್ವಲ್ಪ ಹೊತ್ತು. ಮಲ್ಕೊಂಡ ನಂತರ ನಮ್ಮ ಮನೆಯವ್ರು ಸ್ವಲ್ಪ ಕೂಲರ್ ಏನೋ ಪ್ರಾಬ್ಲಮ್ ಆಗಿತ್ತು, ನೋಡ್ತಾಯಿದ್ರು. ಈ ಕಡೆ ನಮ್ಮ ಡಿಂಪು ಡ್ರಾಯಿಂಗ್ ಬಿಡಿಸ್ತಾ ಕೂತ್ಕೊಂಡಿದ್ಲು. ನಾನು ಹಾಗೆ ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಂಡಿದ್ವಿ. ನೆಕ್ಸ್ಟ್ ಮಧ್ಯಾಹ್ನದ ಅಡುಗೆ ಟೈಮ್ ಆಯಿತು. ಸೊ ಮಾಡೋಣ ಅಂತ ಪಲಾವ್ ರೈಸ್ ಮಾಡಿದ್ರಾಯ್ತು ಸಿಂಪಲ್ಲಾಗಿ ಅಂತ. ಮನೆ ಸಿಂಪಲ್ಲೇ ಮಾಡ್ತೀವಿ, ಯಾಕಂದರೆ ಜಾಸ್ತಿ ಮಸಾಲ ತಿನ್ನಲ್ಲ ನಮ್ಮ ಮನೆಯಲ್ಲಿ ಎಲ್ಲರೂ. ನಮ್ಮ ಮನೆಯವ್ರು ಕೂಡ ತಿನ್ನಲ್ಲ, ಹಾಗಾಗಿ ಸಿಂಪಲ್ ಪಲಾವ್ ರೈಸ್ ಮಾಡಿದ್ರಾಯ್ತು. ಸಂಡೇ ಅಲ್ವಾ, ಇವತ್ತು ಚಿಕನ್ ತಂದಿದ್ರು, ಹಾಗೆ ಚಿಕನ್ ಮಾಡಿದ್ರಾಯ್ತು ಅಂತ ಬಂದೆ. ಈ ಕಡೆ ಪಲಾವ್ ರೈಸ್ ಮಾಡ್ತಾಯಿದ್ದೆ, ಆ ಕಡೆ ಟೀ ಮಾಡ್ಲಿಕ್ಕೆ ಇಟ್ಟಿದ್ದೆ. ನಾನು ನಮ್ಮ ಅತ್ತೆಯವ್ರಿಗೆ ಸ್ವಲ್ಪ ಟೀ ಜಾಸ್ತಿ ಕುಡ್ತೀವಿ, ಡೈಲಿ 2-3 ಸಲನ ಕುಡ್ತೀವಿ. ಬೆಳಗ್ಗೆ ಒಂದು ಟೈಮು, ಟಿಫನ್ ಆಗಿಂದ ಒಂದು ಟೈಮು, ಈವ್ನಿಂಗ್ 2 ಟೈಮ್, ಟೋಟಲ್ 3-4 ಟೈಮ್ ಟೀ ಆಗ್ತದೆ ನಮ್ಮ ಮನೇಲಿ. ಈ ಕಡೆ ಅನ್ನ ಮಾಡ್ತಾಯಿದ್ದೀನಿ, ಆ ಕಡೆ ಟೀ ಮಾಡ್ಲಿಕ್ಕೆ ಇಟ್ಟಿದ್ದೆ, 2 ಆಗ್ತಾಯಿತ್ತು. ಆನಂತರ ನಮ್ಮ ಡಿಂಪು ಬಂದಿದ್ಲು. ಸ್ವಲ್ಪ ಅವಳು ಅಡ್ಡ ಬರ್ತಾ ಇರ್ತಾಳೆ, ಮನೇಲಿರ್ತಾಳಲ್ವ,
ಹಂಗೆ ಬರ್ತಿರ್ತಾಳೆ ನಮ್ಮ ಡಿಂಪು. ರೈಸ್ ಮಾಡ್ತಾಯಿದ್ವಿ ಹಾಗೆ. ಈ ಕಡೆ ನಮ್ಮ ಡಿಂಪು ಕಲಿಸ್ತಾ ಇದ್ಲು, ನಾನು ಇಸ್ಕೊಂಡೆ ಸ್ಪೂನು ಇಸ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೆ. ಚೆನ್ನಾಗಿ ಫ್ರೈ ಆಗಬೇಕಲ್ವ ಅದು. ಫ್ರೈ ಆದ ನಂತರ ನೀರು ಹಾಕಿದ್ವಿ. ಆಮೇಲೆ ನೀರು ಕುದಿಯುವಾಗ ಅಕ್ಕಿ ಹಾಕಿಬಿಟ್ರೆ ಸಿಂಪಲ್ ಪಲಾವ್ ರೈಸ್ ಮಾಡಿದ್ವಿ. ಪಲಾವ್ ರೈಸ್ ರೆಡಿ ಆಯಿತು. ಈ ಕಡೆ ಚಿಕನ್ ಮಾಡಲಿಕ್ಕಂತ ಇಟ್ಟಿದ್ದೆ. ಒಂದು ಮಾಡಲಿ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿದ ಈರುಳ್ಳಿ ಹಾಕಿ ಎಣ್ಣೆ ಕಾಯ್ದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಮೊದಲೇ ಇಟ್ಕೊಂಡಿದ್ದೆ. ಚಿಕನ್ ಚೆನ್ನಾಗಿ ತೊಳೆದ್ಬಿಟ್ಟು ಅರಿಶಿಣ, ಉಪ್ಪು, ಖಾರ, ಧನಿಯಾ ಪೌಡ್ರ್ ಇಷ್ಟೇ ಯೂಸ್ ಮಾಡಿದ್ದು. ಚೆನ್ನಾಗಿ ಮಿಕ್ಸ್ ಮಾಡಿಟ್ಟಿದ್ದೆ. ಒಂದು 10-15 ನಿಮಿಷ ಮಿಕ್ಸ್ ಮಾಡಿಟ್ಟು ಅದು ಫ್ರೈ ಆದ ನಂತರ ಚಿಕನ್ ಮಿಕ್ಸ್ ಮಾಡಿಟ್ಟಿದ್ದನ್ನು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು 10 to 20 ಮಿನಿಟ್ಸ್ ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಆಗಬೇಕದು. ಯಾವಾಗಲಾದರೂ ಮಿಕ್ಸಿಗೆ ಹಾಕಿ ಮಾಡ್ತೀವಿ, ಬಟ್ ಇವತ್ತು ಸಿಂಪಲ್ ಆಗೇ ಮಾಡಿದ್ವಿ. ಮಿಕ್ಸಿಗೇನು ಹಾಕಲಿಲ್ಲ. ಯಾವಾಗಲಾದರೂ ಮಾಡಿದಾಗ ಕೆಲವೊಂದು ಸಲ ಈರುಳ್ಳಿ, ಟೊಮೊಟೊ, ಮಸಾಲೆ ಇಲ್ಲ ಏಲಕ್ಕಿ ಮತ್ತು ಇನ್ನು ಇಲಾಚಿ, ಚಕ್ಕೆ ಮಸಾಲೆ ಎಲ್ಲ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಿ ಕೊತ್ತಂಬರಿ ಎಲ್ಲ ಹಾಕಿ ಬೆಳ್ಳುಳ್ಳಿ ಅವೆಲ್ಲ ಹಾಕಿಬಿಟ್ಟು ಮಿಕ್ಸಿಗೆ ಹಾಕ್ಕೊತೀವಿ. ಬಟ್ ಕೊಬ್ಬರಿ ಹಾಕೋಲ್ಲ, ನಾವು ನಮ್ಮ ಮನೇಲಿ ತಿನ್ನಲ್ಲ. ಈ ಸಾರಿ ಹಾಗೆ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ. ಚೆನ್ನಾಗಿ ಅದು ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಎಲ್ಲ ಫ್ರೈ ಆದ ನಂತರ ಟೊಮೊಟೊ ಹೆಚ್ಚಿ ಹಾಕಿದೆ, ಹಾಗೆ ಕೊತ್ತಂಬರಿ ಸುಮ್ಮನೆ ಹಾಕಿದೆ ಸ್ವಲ್ಪ. ಟೊಮೊಟೊ ಕೊತ್ತಂಬರಿ ಹಾಕಿ ಒಂದು 20 ಮಿನಿಟ್ಸ್ ಆದ ನಂತರ ಟೊಮೊಟೊ ಮತ್ತು ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಿದೆ. ಆನಂತರ ಒಂದು ಗ್ಲಾಸ್ನಲ್ಲಿ, ನಮ್ಮ ಮನೇಲಿ ಮಿಕ್ಸಿ ಇದೆ, ಬಟ್ ನಾವು ಈ ಥರ ಮಾಡಿ ಟೇಸ್ಟ್ ಬರ್ತಂದು ನಮ್ಮ ಅತ್ತೆಯವರು ಹೇಳಿಕೊಟ್ಟಿದ್ದಾರೆ. ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಮತ್ತು ಶುಂಠಿ ಇದ್ದರೆ ಅಲ್ಲೂ ಹಾಕ್ಬೋದು. ಚೆನ್ನಾಗಿ ಕುಟ್ಟಬೇಕು. ಕುಟ್ಬಿಟ್ಟು ಟೀ ಮಾಡ್ಲಿಕ್ಕೆ ಇಟ್ಟಿದ್ದೆ. ಟೀ ಕುಡಿತಾ ಇದ್ದೀನಿ. ಟೀ ಕುಡಿತಾ ಈ ಕಡೆ ನನ್ನ ಮಗ ಎದ್ದಿದ್ದ, ಆಟ ಆಡಿಸ್ತಾ ಇದ್ರು. ನಮ್ಮ ಭಾವನ ಮಗಳು ಊರ್ಲಿಂದ ಬಂದಿದ್ಲು, ಮತ್ತು ನಮ್ಮ ಡಿಂಪು 3 ಜನ ಆಟ ಆಡ್ಲಿಕ್ಕೆ ಹತ್ತಿದ್ರು. ಇವಾಗ ಎದ್ದ ನನ್ನ ಮಗ ಮಲ್ಕೊಂಡು ಹೇಗೆ ನೋಡ್ತಾ ಇದ್ದ ನೋಡಿ ಫ್ರೆಂಡ್ಸ್. ಹಾಯ್ ಹಾಯ್ ಏನಂದರೆ ಹಾಯ್ ಅಂತಾನೆ. ಹಾಯ್ ಮಾಡಪ್ಪ, ಹಾಯ್ ಮಾಡಿ. ಹೆಂಗೆ ಮಾಡ್ತೀವಿ? ಹಾಯ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಕಡೆ ಅದು ಚಿಕನ್ಗೆ ಕುಟ್ಟಿಟ್ಟಂಥದ್ದು ಬೆಳ್ಳುಳ್ಳಿ, ಕೊತ್ತಂಬರಿ, ಶುಂಠಿದು ಕುಟ್ಟಿದ್ದು ಹಾಕಿಬಿಟ್ಟು ಬೇಕಿರೋಷ್ಟು ಸ್ವಲ್ಪ ನೀರು, ಜಾಸ್ತಿ ಏನು ಹಾಕಲ್ಲ, ಸ್ವಲ್ಪ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ 1/2 ಅವರ್ ಹಂಗೆ ಪ್ಲೇಟ್ ಹಾಕಿ ಇಟ್ಬಿಡೋದು ಅಷ್ಟೇ. ಜಾಸ್ತಿ ನೀರು ಹಾಕಿಲ್ಲ, ಜಸ್ಟ್ ಸ್ವಲ್ಪ ತೊಳೆದ್ಬಿಟ್ಟು ಹಾಕಿದ್ದೀನಿ ಅಷ್ಟೇ. ಅಷ್ಟೇ ಫ್ರೆಂಡ್ಸ್, ನಮ್ಮ ಮನೇಲಿ ಸಿಂಪಲ್ ರೆಸಿಪಿ, ಸಂಡೇ ಸ್ಪೆಷಲ್ ರೆಡಿ. ನಮ್ಮ ಡಿಂಪು ಚಿಕನ್ ಕಬಾಬ್ ಕೇಳಿದ್ಲು. ಲಾಸ್ಟ್ ವೀಕ್ ಮಾಡಿರೋದ್ರಿಂದ ಈ ಸಾರಿ ಚಿಕನ್ ಫ್ರೈ ಮಾಡಿದ್ರಾಯ್ತು ಅಂತ ಮಾಡಿಕೊಡ್ತಾ ಇದ್ದೆ. ನಿಮಗೆ ಇವತ್ತಿನ ಸಂಡೇ ವ್ಲಾಗ್ ಸಿಂಪಲ್ಲಾಗಿ ಇಷ್ಟೇ ಫ್ರೆಂಡ್ಸ್. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ ಎಲ್ಲರೂ ಕೂತ್ಕೊಂಡು ಊಟ ಮಾಡಲಿಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಸಿಗುವ ಮತ್ತೆ. ಬಾಯ್ ಬಾಯ್.